ನಮಸ್ಕಾರ. ನಮ್ಮ ದೇಶದಲ್ಲಿ ಋತುಗಳಿದ್ದಾವೆ. ಅವರ್ಸ್ ಇಸ್ ಎ ಕಂಟ್ರಿ ಆಫ್ ಸೀಸನ್ಸ್. ಬೇಸಿಗೆ, ಚಳಿಗಾಲ, ಮಳೆಗಾಲ, ವಸಂತ ಕಾಲ. ನೀವು ಅಬ್ಸರ್ವ್ ಮಾಡಿ, ಒಂದೊಂದು ಕಾಲದಲ್ಲಿ ಒಂದೊಂದು ಕಾಯಿಲೆಗಳು ಜಾಸ್ತಿ. ಅದ್ರೊಳಗೆ ಇವಾಗ ನಾವು ಅನುಭವಿಸ್ತಾ ಇದೀವಲ್ಲ, ನನಗೆ ಆಕ್ಚುಲಿ ನೆಗಡಿ ಬಂದಿದೆ, ಅವಳಿಂದ ಮಾತಾಡ್ತಿದ್ದೀನಿ, ನನ್ನ ವಾಯ್ಸೇ ಚೇಂಜ್ ಆಗಿದೆ. ಇದಕ್ಕೆ ಕಾರಣ ವೈರಸ್. ಯಾಕೆ ಈ ಸೀಸನಲ್ಲಿ ವೈರಸ್ ಅಂದ್ರೆ, ವೈರಸ್ಗಳಿಗೆ ತಾನು ಬದುಕಲಿಕ್ಕೆ ಅನುಕೂಲಕರವಾದ ವಾತಾವರಣ. ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಯಾರಿಗಾರ ನೆಗಡಿ ಕೆಮ್ಮಂದ್ರೆ 3 ದಿನ ಗೊಣ್ಣೆ ಸುರಿಸೋರು, ಸೀನ್ಕೊಂಡು ಸುಮ್ಮನೆ ಇರೋರು, ಯಾವ ಡಾಕ್ಟರ್ ಹತ್ರ ಹೋಗ್ತಿರಲ್ಲ. ಅಜ್ಜಿ ಏನಾದ್ರು ಒಂಚೂರು ಕಷಾಯ ಕೊಟ್ರೆ ಕುಡಿಯೋರು, ತನ್ನಷ್ಟಿಗೆ ತಾನೇ ನಿಂತು ಹೋಗೋದು. ಇದನ್ನ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ. ಇದನ್ನ ಕಾಮನ್ ಕೋಲ್ಡ್ ಅನ್ನೋರು. ಎಷ್ಟು ಕಾಮನ್ ಅಂದ್ರೆ, ಪ್ರತಿ ಮನೆಯೊಳಗೆ ಒಬ್ರಿಗೆ ಬಂದ್ರೆ ಇನ್ನು ಎಲ್ರಿಗೂ ಬರೋರು, ಎಲ್ಲರೂ ರಿಕವರಿ ಆಗೋದು. ಆದ್ರೆ ಕೋವಿಡ್ ಬಂದ್ಮೇಲೆ ಅದು ಕೂಡ ವೈರಸ್ ಕಾಯಿಲೆ. ಅದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಮಾಧ್ಯಮದಲ್ಲೆಲ್ಲ ಹೇಳಿದ್ರು. ಆದ್ರೆ ನಾನೊಬ್ಬ ಡಾಕ್ಟರ್ ಆಗಿ ಹೇಳಿದೆ, ಇದು ಮರಣ ಮೃದವನ್ನು ಬಾರಿಸುವ ವಯಸ್ಸಲ್ಲ, ಇದು ಗೊಣ್ಣೆ ಸುರಿಸೋ ವೈರಸ್ಸೇ. ಅನ್ಫಾರ್ಚುನೇಟ್ಲಿ ಜನಗಳ ನೆಗ್ಲಿಜೆನ್ಸ್ ಇಂದ, ಆಫೀಸರ್ಸ್ ದುರಾಸೆಯಿಂದ, ರಾಜಕೀಯ ವ್ಯಕ್ತಿಗಳ ದುರಾಸೆಯಿಂದ ಈ ಕಾಯಿಲೆ ಬೇಗ ಹರಡ್ತು. ಅದರೊಳಗೆ ಏನು ಡೌಟ್ ಏನಿಲ್ಲ. ಎಲ್ಲ ರೊಕ್ಕ ಮಾಡ್ಕೊಂಡ್ರು, ಎಲ್ಲ ಸತ್ತೋದ್ರು, ಸಾಹುಕಾರರಾದ್ರು, ಅನೇಕ ಜೀವನ ಪರಬಾತಿ ಬಂದ್ಬಿಡ್ತು. ಈ ವೈರಸ್ ನೋಡಿ, ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಆನ್ ಅರ್ತ್ ಅಂತೀವಿ ನಾವು. ಒಂದು ಬ್ಯಾಕ್ಟೀರಿಯಾ ನೋಡಿ, ಟೈಫಾಯ್ಡ್ ಜ್ವರ ಬರೋದು ಬ್ಯಾಕ್ಟೀರಿಯಾ. ನಾನು ಅವಲ್ಲೇ ಹೇಳಿದೆ, ಸಾಂಕ್ರಾಮಿಕ ರೋಗಗಳು ಬೇರೆ, ನಾನ್ ಸಾಂಕ್ರಾಮಿಕ. ಡಯಾಬಿಟಿಸ್ ಒಬ್ಬರಿಂದ ಒಬ್ಬರಿಗೆ ಬರಲ್ಲ, ಆದ್ರೆ ಈ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಸೊ ಒಂದು ಟೈಫಾಯ್ಡ್ ಬ್ಯಾಕ್ಟೀರಿಯಾ ಅದು ಇಂಡಿಪೆಂಡೆಂಟ್ ಬ್ಯಾಕ್ಟೀರಿಯಾ. ಅದನ್ನ ಕೊಳೆತ ಮೊಸರಿನಲ್ಲಿ ಹಾಕಿದ್ರೆ ಅಥವಾ ಮೊಸರಿನಾಗ ಹಾಕಿದ್ರೆ ಅದು ಬದುಕ್ತದೆ, ಮಲ್ಟಿಪ್ಲೈ ಆಗುತ್ತೆ, ಸಂಸಾರ ಮಾಡ್ಕೊಳ್ತದೆ. ಆದ್ರೆ ವೈರಸ್ಸಿಗೆ ಮಾತ್ರ ದೇವ್ರ ಈ ಕೆಪಾಸಿಟಿ ಕೊಟ್ಟಿಲ್ಲ. ವೈರಸ್ಗೆ ತನ್ನದೇ ಆದ ಸೆಲ್ ಇಲ್ಲ, ಇಲ್ಲದ್ರೆ RNA ಇಲ್ಲದ್ರೆ DNA. ಇದು ಬದುಕಬೇಕಾದ್ರೆ ಅಟ್ಮಾಸ್ಫಿಯರ್ ಇರುತ್ತಲ್ಲ, ಇಲ್ಲದ್ರೆ ಕೋಳಿ ಒಳಗೆ ಹೋಗ್ಬೇಕು, ಕೋಳಿ ಜ್ವರ ಅಂತೀವಿ, ಇಲ್ಲದ್ರೆ ಹಂದಿಗೆ ಹೋಗ್ಬೇಕು, ಸ್ವೈನ್ ಫ್ಲೂ ಅಂತೀವಿ, ಇಲ್ಲದ್ರೆ ಮನುಷ್ಯನಿಗೆ ಬರಬೇಕು. ಈಗ ತಾನೇ ನಾವು ಮನೆ ತಾನೇ HMPV ಇದು ಮನುಷ್ಯನೊಳಗೆ ಹೋದಾಗ. ಈ ವೈರಸ್ಸು ಯಾಕೆ ಬೇಕು ಅಂದ್ರೆ, ಅದು ನಮ್ಮ ಸೆಲ್ ಒಳಗೆ ಹೋಗಿ ನಮ್ಮ ಸೆಲ್ಲಿನ DNA ಅಥವಾ RNA ಉಪಯೋಗಿಸ್ಕೊಂಡು ಮಲ್ಟಿಪ್ಲೈ ಆಗುತ್ತೆ. ಆ ಸಮಯದಲ್ಲಿ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ, ವೈರಲ್ ಕಾಯಿಲೆಗಳು. ಸೊ ಅದರಿಂದ ಈ ವೈರಲ್ ಕಾಯಿಲೆಗೆ ಯಾರು ಎದುರ್ಕೊಳ್ಳೋದು ಬೇಡ. ಬಂದ್ರೆ 2 ದಿನ 3 ದಿನ ನೆಗಡಿ ಇರುತ್ತೆ. ಅದಾದ್ಮೇಲೂ ಕಾಂಪ್ಲಿಕೇಶನ್ ಆದ್ರೆ ದಯವಿಟ್ಟು ನೀವು ನಿಮ್ಮ ಡಾಕ್ಟ್ರು ಅಥವಾ ಹಾಸ್ಪಿಟ್ಲಿಗೆ ಹೋಗಿ. ಯಾಕಂದ್ರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಇಸ್ ನ್ಯೂಮೋನಿಯಾ. ಇದು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ. ಮೂಗು, ನೆಗಡಿ, ಗಂಟ್ಲು ಕೆರೆತ ಅಷ್ಟೇನೆ, ಕಿವಿ ನೋವು ಬರ್ಬೋದು. ಬಟ್ ಈ ವೈರಸ್ ಮುಂದೆ ಏನಾದ್ರು ಶ್ವಾಸಕೋಶಕ್ಕೆ ಹೋದ್ರೆ, ಕೋವಿಡ್ನಾಗ ಆಯ್ತು, ಆ ರೀತಿ ಹೋದ್ರೆ ಅಲ್ಲಿ ನ್ಯೂಮೋನಿಯಾ ಆಗುತ್ತೆ, ವೈರಲ್ ನ್ಯೂಮೋನಿಯಾ. ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡ್ತವೆ, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ. ಅದರಿಂದ ಸೀರಿಯಸ್ ಆಗುತ್ತೆ. ಬಟ್ ಲಾಸ್ಟ್ 15 ದಿನದಿಂದ ನೋಡ್ತಿದೀವಿ, ಆ ರೀತಿ ಏನೂ ಆಗ್ತಾ ಇಲ್ಲ. ಸರಳವಾಗಿ ನೀವು ಒಂದು ಆಂಟಿಹಿಸ್ಟಮಿನ್, ಒಂದು ಪ್ಯಾರಾಸಿಟಮಾಲ್ ತಗೊಂಡು ಬಿಸಿ ನೀರು ಕುಡಿದು ಬಿಸಿಯಾಗಿ ಊಟ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ. ಹಂಗಾಗಿ ಇದ್ರ ಬಗ್ಗೆ ತುಂಬಾ ಹೆದರ್ಕೊಳಕ್ ಹೋಗ್ಬೇಡಿ. ಕೋವಿಡ್ ಆದಂಗೆ ಮತ್ತೆ ಆಗ್ಬೋದಾ ಡಾಕ್ಟ್ರೆ? ಡೆಫಿನೆಟ್ಲಿ ಆಗಲ್ಲ. ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಇದಾದ್ಮೇಲೆ ಇನ್ನೊಂದು ಅಣ್ಣನೋ ತಮ್ಮನೋ ಬರ್ಬೋದು. ಆದ್ರಿಂದ ಈ ಸೀಸನ್ ಮುಗಿಯೋವರೆಗೂ, ಚಳಿಗಾಲ ಯಾವಾಗ್ಲೂ ಕೂಡ ಇದಕ್ಕೆ ಬಹಳ ಫೇವರಬಲ್. ಈಗ ತಾನೇ ಸಂಕ್ರಾಂತಿ ಮುಗಿದಿದೆ, ಇನ್ನೇನು ಶಿವರಾತ್ರಿ ಬರುತ್ತೆ, ಅಲ್ಲಿವರೆಗೂ ಶಿವ ಅಂತ ಚಳಿ ಇರ್ತದೆ. ಅದಾದ್ಮೇಲೆ ಬಿಸಿಲು ಬರುತ್ತೆ. ಬೇಸಿಗೆ ಕಾಲದಲ್ಲಿ ವೈರಸ್ಗಳು ಹೆಚ್ಚಿಗೆ ಮಲ್ಟಿಪ್ಲೈ ಆಗಲ್ಲ. ಹಂಗಾಗಿ ಇನ್ನೊಂದು 15 ದಿನ ಸಫರ್ ಮಾಡೋಣ. ಆಮೇಲೆ ದೇವರೆಲ್ಲ ಒಳ್ಳೇದು ಮಾಡ್ತಾನೆ. ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.